ನೋಡಬಾರ್ದು. ಹಾಗೆ ನೋಡಿದ್ರೆ ಜ್ಞಾನ ಆಗೋದಿಲ್ಲ. ಕನಸನ್ನ ಕನಸಿನಿಂದಲೇ ನೋಡ್ಬೇಕು. ಎಚ್ಚರ ಇದು ಸರ್ವತಂತ್ರ ಸ್ವತಂತ್ರ ಅವಸ್ಥೆ. ಕನಸು ಎಚ್ಚರದಂತೆಯೇ ಇರ್ತದೆ. ಅದು ಸರ್ವತಂತ್ರ ಸ್ವತಂತ್ರ. ಯಾಕಂದ್ರೆ ಕನಸು ಇರಬೇಕಾದ್ರೆ ಬೇರೆ ಅವಸ್ಥೆಗಳು ಯಾವುವೂ ಇರೋದಿಲ್ಲ. ಕನಸಿನಲ್ಲಿ ಮನಸ್ಸನ್ನ ಬಿಟ್ಟು ಬೇರೆ ಯಾವ ಸಾಧನಗಳೂ ಇಲ್ಲ. ಅಲ್ಲಿ ಮನಸ್ಸೊಂದೇ ಎಲ್ಲವನ್ನ ಅನುಭವಿಸ್ತಾ ಇರ್ತದೆ. ಈ ಮನಸ್ಸಿನಿಂದ ಕನಸಿನ ಪ್ರಪಂಚವನ್ನ ಅನುಭವಿಸ್ತಾ ಇರ್ತೀವಿ, ಅರಿತೀವಿ. ಕನಸಿನ ಜೀವನಿಗೆ ತೈಜಸ ಜೀವ ಅಂತ ಹೆಸರು. ಕನಸು ಮನಸ್ಸಿನ ಕಲ್ಪನೆ. ಈ ಮೂರು ಅವಸ್ಥೆಗಳು ಪ್ರಾಕೃತಿಕ, ಪ್ರಾಪಂಚಿಕ. ನಿದ್ರೆಯಿಂದ ಬಂದಾಗ ನಮ್ಮ ದೇಹಾದಿಗಳು ತುಂಬಾ ಉಲ್ಲಾಸದಿಂದ ಕೂಡಿರ್ತವೆ. ಅಂದ್ರೆ ಅವು ನಿದ್ರೆಯಲ್ಲಿ ಆನಂದವನ್ನ ಅನುಭವಿಸಿಯೇ ಬಂದಿರಬೇಕು. ಈ ಮೂರು ಅವಸ್ಥೆಗಳು ಪರಮಾತ್ಮ ವಸ್ತು ಅಲ್ಲ. ನಾವು ಸತ್ಯವನ್ನು ಅನುಭವಿಸಬೇಕೆಂಬ ತೀವ್ರ ಹಂಬಲದಿಂದ ಗುರುಕರಣೆ ಪಡೆದು ಈ ಮೂರು ಅವಸ್ಥೆಗಳನ್ನು ದಾಟಿ ಬಿಡ್ತೇವೆ. ಎಚ್ಚರದವನಿಗೆ ವಿಶ್ವಜೀವ, ಕನಸಿನವನಿಗೆ ತೈಜಸ ಜೀವ, ನಿದ್ರೆಯವನಿಗೆ ಪ್ರಾಜ್ಞೆ ಜೀವ ಅಂತಾರೆ. ಆದ್ರೆ ಈ ಮೂರೂ ಜೀವರಲ್ಲದ ತುರ್ಯಾತೀತರ ನಾವಾಗಿದ್ದೀವಿ. ಎಚ್ಚರ ಇದು ಸ್ಥೂಲ ಪ್ರಪಂಚ. ನಮ್ಮ ಸಂಸಾರ, ಗುರುಗಳು, ಶಿಷ್ಯರು ಎಲ್ಲವೂ ಸ್ಥೂಲವಾಗಿರ್ತವೆ. ಇದು ಎಚ್ಚರದಲ್ಲಿ ಮಾತ್ರ ಇರ್ತದೆ. ನಾವು ಅವಸ್ಥೆಗಳಲ್ಲಿದ್ದು ಎಷ್ಟೇ ಸಾಧನೆ ಮಾಡಿದ್ರು ಇವುಗಳನ್ನ ದಾಟೋದು ಕಷ್ಟ. ಆದ್ದರಿಂದ ನಾವು ಗುರುಗಳಲ್ಲಿ ಮೊರೆ ಹೋಗ್ಬೇಕು. ಗುರುಗಳು ಈ ಮೂರು ಅವಸ್ಥೆಗಳನ್ನ ದಾಟಿದವರು, ಆತ್ಮವಸ್ತುವೇ ಆಗಿದ್ದವರು, ಆತ್ಮವಸ್ತುವನ್ನು ಅನುಭವಿಸಿ ಅದೇ ಆಗಿದ್ದವರು. ಈ ಮೂರು ಅವಸ್ಥೆಗಳನ್ನ ದಾಟೋದು ಹೇಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಮನಸ್ಸು ಬಹಳ ಕಷ್ಟ ಕೊಡುವಂತ ಪಿಶಾಚಿ ಇದ್ದಾಗೆ, ಅದು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ. ಈ ಅವಸ್ಥೆಗಳು ಪ್ರಾಕೃತಿಕ, ಆದ್ದರಿಂದ ಇವು ಹೆಚ್ಚು ಕಡಿಮೆ ಆಗ್ತಾನೆ ಇರ್ತವೆ ಅಂತ ಅಪ್ಪೋರು ಹೇಳಿದ್ರು ಅಂತ ಹೇಳಿದ್ರು. ಸತ್ಯವಸ್ತುವನ್ನ ನಂಬು, ಅದನ್ನ ಸಾಧನೆ ಮಾಡಿ ಅನುಭವಿಸು. ನಿಜಗುಣರು ಈ ಸೂತ್ರಗಳಲ್ಲಿ ನಾವು ಬ್ರಹ್ಮವೇ ಇದ್ದೀವಿ ಅಂತ ತೋರಿಸ್ಕೊಡ್ತಾರೆ. ಮಹಾತ್ಮರು ಬ್ರಹ್ಮವಸ್ತುವಾಗಿದ್ದು ಬ್ರಹ್ಮವೇ ಆಗಿ ಚರಿಸ್ತಾರೆ. ಅಪ್ಪೋರಂತವ್ರಿಗೆ ಹೇಳ್ಬೇಕು, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಅಂತ. ಕಬೀರರು ಒಂದು ಪದ್ಯದಲ್ಲಿ ಹೇಳ್ತಾರೆ, ಜಗತ್ತಿನಲ್ಲಿ ಏನಾದ್ರೂ ಆಗುತ್ತೆ, ಆದ್ರೆ ಗುರುಗಳ ಮಾತು ಮಾತ್ರ ಹುಸಿಯಾಗೋದಿಲ್ಲ ಅಂತ. ಆ ಗುರುಗಳ ಕರುಣೆಯನ್ನ ಪಡೆದಂತದ್ದು ನಮ್ದು ಎಷ್ಟು ಜನ್ಮಗಳ ಪುಣ್ಯದ ಫಲವೋ. ನಿಜಗುಣರು ಹೇಳ್ತಾರೆ, ಆವ ಜನ್ಮದ ಪುಣ್ಯದ ಫಲವಿದೆಂದು ಅಂತ. ಜೀವ ಭಾವವನ್ನು ಅಳೆದು ನಮಗೆ ದೇವ ಭಾವವನ್ನ ಅನುಭವಿಸುವಂಗೆ ಮಾಡ್ತಾರೆ. ಈ ಮೂರು ಅವಸ್ಥೆಗಳು ನಮ್ಮದಲ್ಲ, ಆದ್ರೆ ಈ ಮೂರು ಅವಸ್ಥೆಗಳು ಸತ್ಯವಾಗಿರೋದು ಅಲ್ಲ. ಅವು ನಾವಲ್ಲ, ನಾವು ಬ್ರಹ್ಮವಸ್ತುವೇ ಇರೋದು. 8 ಗಂಟೆ ನಿದ್ರೆ 1 ಗಂಟೆ ಧ್ಯಾನಕ್ಕೆ ಸಮ ಅಂತ ಹೇಳ್ತಾರೆ. ಆದ್ರೆ ನಾವು ಎಷ್ಟೇ ಧ್ಯಾನ ಮಾಡಿದ್ರೂ ಸಹಿತ ನಿದ್ರೆಯನ್ನು ಮಾಡ್ಲೇಬೇಕು. ಇಲ್ಲಿ ಹೇಳ್ತಾ ಇರುವಂತ ಧ್ಯಾನ ಆ ಧ್ಯಾನ ಅಲ್ಲ, ಇದು ಜ್ಞಾನ ಧ್ಯಾನ. ಇದು ಕಣ್ಣು ಮುಚ್ಚಿದ್ರು, ಕಣ್ಣು ಬಿಟ್ಟರು, ಕೂದ್ರು, ನಿಂತರೂ ಇರುವಂತದ್ದು. ಇಲ್ಲಿ ಸಮಾಧಿ ಅಂತ ಹೇಳ್ತಾರೆ. ಅದನ್ನ ಅನುಭವಿಸಿದವರನ್ನ 3 ಜನರನ್ನ ನೋಡಿದ್ದೇನೆ ಅಂತ ಹೇಳಿದ್ರು. ಒಬ್ರು ಲಕ್ಷ್ಮಣ್ ದಾಸ್ ಅವಧೂತರು, ಐರಿನಿ ಅಪ್ಪೋರು ಮತ್ತು ಆತ್ಮಾನಂದರು. ಶಾಸ್ತ್ರಗಳಲ್ಲಿ ಹೇಳಿರೋದನ್ನೇ ಹೇಗೆ ಅನುಭವಿಸಿದು ಅಂತ ಅಪ್ಪೋರ್ನ ಕೇಳಿದಾಗ, ಅದು ನೀವಾಗೇ ಇದ್ದೀರಿ, ಅದನ್ನ ಮತ್ತೆ ಬೇರೆ ಇಲ್ಲ ಅಂತ ಹೇಳಿದ್ರು. ನಾವು ಯಾವಾಗಲೂ ತ್ರಿಪುಟಿಯಾಗೇ ಇದ್ದೀವಿ. ಈ ತ್ರಿಪುಟಿಗೆ ಅಹಂಕಾರವೇ ಆಧಾರ. ಆದ್ರೆ ನಾವು ಬ್ರಹ್ಮವಸ್ತುವೇ ಇದ್ದೀವಿ. 3 ಅವಸ್ಥೆಗಳು ಬಂದು ಹೋಗ್ತವೆ, ನಾನು ಅವುಗಳನ್ನ ನೋಡ್ತೀವಿ. 3 ಅವಸ್ಥೆಗಳಲ್ಲಿ ದೇಹ, ಮನಸ್ಸು, ಜಗತ್ತು ಎಲ್ಲವೂ ಇರ್ತದೆ. ಇವುಗಳನ್ನ ನೋಡುವವರು ನಾವು. ಆಗ ದೇವರೊಂದೇ ಉಳಿಯೋದು. ಇದೇ ಜೀವನ್ಮುಕ್ತಿ ಅಂತ ಹೇಳಿದ್ದಾರೆ. ಈ ಜೀವನ್ಮುಕ್ತ ಅವಸ್ಥೆಯನ್ನ ಅನುಭವಿಸಿದವರು ಮಹಾತ್ಮರು. ಅವರು ದೇವರಾಗೇ ಇರ್ತಾರೆ. ಅವರು 3 ಅವಸ್ಥೆಗಳಿಂದ ಬೇರೆ ಆದವರು. ನಮಗೆ ಯಾವುದರಲ್ಲಿ ತೀವ್ರವಾದ ಆಸಕ್ತಿ ಇರ್ತದೋ ಅದು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ನೆನಪಾಗ್ತಾ ಇರ್ತದೆ. ಇದು ತೋರೋ ಪ್ರಪಂಚ. ಇಲ್ಲಿ ಯಾರ ಸುಖವನ್ನ ಪಡೆದಿದ್ದಾರೆ? ಯಾರೂ ಇಲ್ಲ. ಇಲ್ಲಿ ದುಃಖ, ನೋವು, ಕಾಯಿಲೆ ಬಹಳ. ಇದನ್ನ ಬೇರೆಯಾಗಿ ನಾವು ನೋಡ್ಬೇಕು. ಯಾರಿಗೆ ದೇಹ ನಾನು ಅಂತ ಇದೆಯೋ ಅವರಿಗೆ ದುಃಖ ತಪ್ಪೋದಿಲ್ಲ. ಆದ್ರ ಅಲ್ಲೇ ದೇವರಿದ್ದಾನೆ. ಅದನ್ನ ಅರಿಯೋದಕ್ಕೆ ತೀವ್ರವಾದ ಗುರುಭಕ್ತಿಯನ್ನ ಮಾಡ್ಲೇಬೇಕು. ಗುರುಗಳಿಗಿಂತ ಹೆಚ್ಚಿನ ದೇವರಿಲ್ಲ. ಗುರುಗಳು ಜ್ಞಾನ ಚಿಂತನದಿಂದ ನಮ್ಮನ್ನ ಅಂತರ್ಮುಖಗೊಳಿಸಿ ಸಾಧನೆಯಲ್ಲಿ ತೊಡಗಿಸ್ತಾರೆ. ನಾವು ಯಾರು ಅಂತ ನಮಗೆ ಮರವೇ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳು ತಮ್ಮ ಜೀವನಾಪೂರ್ತಿ ನಾನು ಯಾರು ಅಂತ ನೋಡೋದಕ್ಕೆ ಸಾಧನವಾಗಿ ಹೇಳಿದ್ರು. ನಾವು ದೇಹವ, ನಾವು ಮನಸ್ಸ, ನಾವು ಅಹಂಕಾರವ ಅಂತ ನೋಡ್ತಾ ಹೋಗ್ಬೇಕು. ಹೀಗೆ ಅರಿತಾ ಹೋಗ್ಬೇಕು. ಇದು ಜ್ಞಾನ ಸಾಧನ ಅಂತ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಅಕ್ಕ ಅವರಿಗೆ. ಇನ್ನು ಸಿಂಚನಾ ಮೇಡಮ್ ಅವರು ಹೇಳ್ರಮ್ಮ. ಇದ್ದಂಗಿಲ್ರಿ. ವಂದನೆಗಳು ಅಕ್ಕ ಅವರಿಗೆ.